ಸಿರುವಾರ್ ತಾಲೂಕಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಸಂಬಂಧಿಸಿದಂತೆ ಇನ್ನೂ ಹಲವು ಬೇಡಿಕೆಗಳು ಈಡೇರಿಸುವ ಸಲುವಾಗಿ ಫೆಬ್ರವರಿ 10ರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಹೋರಾಟವು ರಾಜ್ಯಾದ್ಯಂತ ಆರಂಭವಾಗಿದ್ದು, ಸಿರುವಾರ್ ಗ್ರಾಮ ಆಡಳಿತ ಅಧಿಕಾರಿಗಳು ಸಹ ಈ ಒಂದು ಮುಷ್ಕರಕ್ಕೆ ಬೆಂಬಲವಾಗಿ ಸಿರುವಾರ್ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರುಗಳ ಆದೇಶದ ಮೇರೆಗೆ ವಿವಿಧ ಮೂಲಭೂತ 22 ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ರಾಜ್ಯಾದ್ಯಂತ ಈ ಮುಷ್ಕರವು ಆರಂಭವಾಗಿದೆ. ಅದರ ಭಾಗವಾಗಿ ಸಿರುವಾರ್ ಗ್ರಾಮಾಡಳಿತ ಅಧಿಕಾರಿಗಳು ಈ ಮುಷ್ಕರ ಮಾಡುತ್ತಿದ್ದಾರೆ. ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವವರೆಗೂ ಈ ಹೋರಾಟ ಸತ್ಯಾಗ್ರಹವನ್ನು ಮುಂದುವರಿಯಲಿದೆ. ಸಾರ್ವಜನಿಕರಿಗೆ ತೊಂದರೆ ಆದರೆ ಕ್ಷಮೆ ಇರಲಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಸಿರುವಾರ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ವೈ, ಬಿ ನಾಗೇಂದ್ರ, ಲಾಲೇಶ್ ರಾಠೋಡ್, ವಿಲ್ಸನ್, ರಾಮು, ಚಂದ್ರು, ಹುಸೇನ್ ಸಾಬ್, ಪ್ರಭು ಕನಕಗಿರಿ, ಲಾವಣ್ಯ, ಚಾಮುಂಡೇಶ್ವರಿ, ಸದಾಕಲಿ, ರಮೇಶ್, ಅನಿಲ್ ಕುಮಾರ್, ಶಿವಕುಮಾರ್, ಯೂಸುಫ್, ಖಾಜಾ ಮೌನುದ್ದೀನ್ ಉಪಸ್ಥಿತರಿದ್ದರು. ಪ್ರಜಾ ನ್ಯೂಸ್ ಜೊತೆ ಇದಾಯತ್ ದೊಡ್ಮನೆ, ಸಿರುವಾರ್. ಧನ್ಯವಾದಗಳು. ಮುಷ್ಕರ ಕುಂದ್ರಕ್ಕೆ ಕಾರಣ ಏನು ಸರ್? ನಮ್ಮ ನ್ಯಾಯಯುತ ಬೇಡಿಕೆಗಳು ಕೆಲವು ಅದಾವೆ. ಹಾಂ ಸರ್. ಅದನ್ನು ನಾವು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಬೇಡಿಕೆಗಳನ್ನು ನಾವು ಇದುವರೆಗೂ ಹೇಳ್ತಾರೆ ಬಂದು ಈಗಾಗಲೇ ಮೊದಲನೇ ಹಂತದಲ್ಲಿ ಒಂದು ಸರಿ ಮಾಡಿದ್ವಿ ನಾವು. ಹಾಂ ಸರ್. ಏನು ಮುಷ್ಕರ ಈಗಾಗಲೇ ಒಂದು ಸರಿ ಮಾಡಿದ್ವಿ. ಆದರೂ ಕೂಡ ಯಾವುದೇ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಯಾರು. ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್. ಹಾಂ, ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್. ಹೌದು, ಸ್ಪಂದಿಸ್ತಾ ಇಲ್ಲ. ಆ ಕಾರಣ ಮತ್ತೆ 2ನೇ ಹಂತದಲ್ಲಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿವಸ ಆಯ್ತು ಸರ್ ಇವಾಗ? ಇಲ್ಲಿಗೆ ಒಂದು ವಾರ ಆಯ್ತು ರೀ ನಾವು. ಇನ್ನೂರು ಯಾರು ಕೇಳ್ತಾ ಇಲ್ಲ ಸರ್. ಇದುವರೆಗೂ ಯಾರು ಕೂಡ ನಮ್ಮ ಒಂದು ಮನಗಳಿಗೆ ಸ್ಪಂದಿಸುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್. ಮತ್ತು ಮುಂದಿನ ನಿರ್ಧಾರ ಏನು ಮಾಡ್ಬೇಕಂತ ನಿರ್ಧಾರ ನಮ್ಮ ರಾಜ್ಯ ಸಂಘದವರು ನಮಗೆ ನಿರ್ದೇಶನಗಳು ಕೊಡ್ತಾರೆ. ಹಾಂ ಸರ್. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಇದೆ. ಮತ್ತು ಮಂಡೆಯಿಂದ ಯಾವ ರೀತಿ ಅಂತ ನಮಗೆ ನಿರ್ದೇಶನಗಳು ಬರ್ತಾವೆ ನಮ್ಮ ಸಂಘದಿಂದ. ಆ ಪ್ರಕಾರ ನಾವು ಮುಂದುವರಿತೀವಿ. ಓಕೆ ಸರ್.